ಏನು ಫೇಸ್ ಮಾಡ್ತಾ ಒಂದು ದೊಡ್ಡ ರೌಂಡ್ ಆಫ್ ಅಪ್ಲೌಸ್ ನಾವು ತರುಣ್ ಶಿವಪ್ಪ ಅವರು ಕೊಡಬೇಕು. ಪ್ಲೀಸ್ ಕ್ಲಾಪ್ ಫಾರ್ ಹಿಮ್ ಎವ್ರಿಬಡಿ. ನಿಜ ಅಷ್ಟು ಪ್ರಾಬ್ಲಮ್ಸ್ ಎಲ್ಲ, ಇಷ್ಟು ಡಿಲೇ, ಅದು ಇದು ಎಲ್ಲ ಆಗ್ಬಿಟ್ಟು ಇಲ್ಲಿ ಕೂತ್ಕೊಂಡು ಸ್ಮೈಲ್ ಮಾಡಿಕೊಂಡು ನಮ್ಮ ಸಿನಿಮಾ ಏನು ಗೆದ್ದಿದೆ ಇವಾಗ, ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ಸು. ಅಫ್ಕೋರ್ಸ್ ನಾನು ಮೊನ್ನೆ ನಾವು ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಪ್ರಮೋಷನ್ಸ್ ಮಾಡಬೇಕಾದ್ರೆ ನಾನು ನಿಮ್ಮ ಜೊತೆನೇ ಕೂತ್ಕೊಂಡು, ಆ್ಯಕ್ಚುಲಿ ಪ್ರೆಸ್ ಮೀಡಿಯಾ ಜೊತೆನೇ ಕೂತ್ಕೊಂಡು ನಾನು ಫ್ರೈಡೇಗಿಂತ ಮುಂಚೆ ಥರ್ಸ್ಡೇ ನೈಟು ಸಿನಿಮಾ ನೋಡಿದೆ. ನನಗೆ ನೀವೆಲ್ಲ ನಿಮ್ಮ ರಿಯಾಕ್ಷನ್ಸ್ ನನಗೆ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ನೀವು ಪ್ರತಿ ವಾರ ಸಿನಿಮಾ ನೋಡ್ತೀರಾ, ಎಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ ಅವೆಲ್ಲ ನೋಡ್ತೀರಾ ನೀವು. ನಾನು ಅವತ್ತು ಕೂತ್ಕೊಂಡು ಸಿನಿಮಾ ನೋಡಿದಾಗ ನಿಮ್ಮ ರಿಯಾಕ್ಷನ್ ನೋಡಿದ್ನಲ್ವಾ ನಾನು, ದೆನ್ ಐ ನ್ಯೂ ಈ ಸಿನಿಮಾ ಹಿಟ್ ಅಂತ ನನಗೆ ಗೊತ್ತೇ ಇತ್ತು. ಆ್ಯಂಡ್ ನೆಕ್ಸ್ಟ್ ಮಾರ್ನಿಂಗ್ ಅಫ್ಕೋರ್ಸ್ ಫ್ರೈಡೇ ಮಾರ್ನಿಂಗ್ ಒಂದು ಸ್ವಲ್ಪ ಟೆನ್ಷನ್ ಆಯಿತು, ಏನು ಪಿಕಪ್ ಆಗ್ತಿಲ್ಲಲ್ಲ ಹಾಗೆ ಹಿಂಗೆ. ನಮ್ಮ ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಸರ್ ತುಂಬ ಟೆನ್ಷನ್ನಲ್ಲಿದ್ದರು. ಆದರೂ ಕೂಡ ಅಲ್ಲೂ ನನ್ನ ಸ್ಟ್ರೇಂಜ್ ಕಾನ್ಫಿಡೆನ್ಸ್ ಹೋಗಲಿಲ್ಲ. ನಾನು ಅವ್ರಿಗೆ ಹೇಳಿದೆ, ಡೋಂಟ್ ವರಿ, 1 ಶೋ 2 ಶೋ ಬಿಟ್ಬಿಡಿ, ನಾಳೆ ನೀವು ನೋಡಿ ಹೆಂಗೆ ಪಿಕಪ್ ಆಗುತ್ತೆ ನೋಡಿ ನೀವು ಅಂತ. ನನಗೆ ಈ ಸ್ಟ್ರೇಂಜ್ ಕಾನ್ಫಿಡೆನ್ಸ್ ಯಾಕೆ ಈ ಸಿನಿಮಾ ಅಲ್ಲಂದ್ರೆ, ಬಿಕಾಸ್ ದಿಸ್ ಮೂವಿ ಹ್ಯಾಸ್ ದಟ್ ಪೊಟೆನ್ಷಿಯಲ್. ಈ ಸಿನಿಮಾಲಿ ಎಲ್ಲ ಇದೆ. ಏನು ಹೇಳ್ತಾರೆ, ನಾವು ಹಾರರ್ ಸಿನಿಮಾ ಅಂತ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಹಾರರ್ ಕಾಮಿಡಿ ಅಂತ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಆಕ್ಚುಲಿ ಫೈನ್, ಹಾರರ್ ಫಿಲ್ಮ್ ಇದು ನಮ್ಮ ಮೇನ್ ಥೀಮು. ಆಮೇಲೆ ಕಾಮಿಡಿ ಇದೆ ಅಫ್ಕೋರ್ಸ್, ಬಿಕಾಸ್ ಶರಣ್ ಸರ್ ಅಂಡ್ ಚಿಕ್ಕಣ್ಣ ಅವರಿದ್ದಾರೆ. ಆಮೇಲೆ ಇಂಥ ಒಳ್ಳೊಳ್ಳೆ ಆರ್ಟಿಸ್ಟು, ಅಮೇಝಿಂಗ್ ಟೆಕ್ನಿಷಿಯನ್ಸ್ ಆ್ಯಕ್ಚುಲಿ. ಆ್ಯಂಡ್ ದೆನ್ ಮೋರ್ ದೆನ್ ಎನಿಥಿಂಗ್ ಒಂದು ಬ್ರಿಲಿಯಂಟ್ ರೈಟಿಂಗ್, ನವನೀತ್, ಬ್ರಿಲಿಯಂಟ್ ರೈಟಿಂಗ್. ನಮ್ದು ಇಡೀ ಒಂದು ಕಂಟೆಂಟ್ ಏನಿದೆಯಲ್ಲ ಈ ಸಿನಿಮಾದು, ದಟ್ ಪೊಟೆನ್ಷಿಯಲ್, ಐ ನ್ಯೂ ಇಟ್ ಹ್ಯಾಡ್ ಅ ಸೂಪರ್ ಹಿಟ್ ಸಿನಿಮಾ. ಸೊ ಈ ಅಡೆತಡೆ ಏನೇ ಬರಲಿ, ಸಿನಿಮಾಗೂ ಮುಂಚೆ, ಡ್ಯೂರಿಂಗ್ ಸಿನಿಮಾ, ರಿಲೀಸ್ ಆಗಬೇಕಾದ್ರೆ, ಅದಾದ್ಮೇಲೆ ಥಿಯೇಟರ್ ಸಮಸ್ಯೆ ಏನೇ ಬರಲಿ, ಬಟ್ ಅದೊಂದು ಶಕ್ತಿ, ಇದಕ್ಕೆಲ್ಲ ಮೀರಿ ಒಂದು ಶಕ್ತಿ ಇದೆ ಸಿನಿಮಾ. ಯುನೋ, ಒಂದು ಒಳ್ಳೆ ಸಿನಿಮಾ, ಆ ಶಕ್ತಿ, ಅದು ಆನ್ಸರ್ ಇವತ್ತು ನಮ್ಮ ಆಡಿಯನ್ಸ್ ಕೊಟ್ಟಿದ್ದಾರೆ. ದಿಸ್ ಇಸ್ ಆಕ್ಚುಲಿ ಆಡಿಯನ್ಸಸ್ ಮೂವಿ. ಆಡಿಯನ್ಸ್ಗೆ ಧನ್ಯವಾದಗಳನ್ನ ಹೇಳಬೇಕು, ಬಿಕಾಸ್ ದಿಸ್ ವಾಸ್ ಅಬೌಟ್ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ, ವರ್ಡ್ ಪಬ್ಲಿಸಿಟಿ ಆಕ್ಚುಲಿ. ಈ ಸಿನಿಮಾ ನಾವೆಷ್ಟೇ ಪ್ರಮೋಷನ್ಸ್ ಮಾಡಿದ್ರು ಓಕೆ, ಒಂದು ಹಂತಕ್ಕೆ ಹೋಗ್ತಿತ್ತು, ಬಟ್ ಇದು ಆಕ್ಚುಲಿ ಜನ ಇಷ್ಟಪಟ್ಟು ಅವ್ರು ಹೋಗಿ ಹೇಳಬೇಕು, ಸಿನಿಮಾ ಸೂಪರ್ ಆಗಿದೆ ನೋಡಿ ಹೋಗಿ ಅಂತ, ಅವಾಗಲೇ ಅದು ಪಿಕಪ್ ಆಗೋದು. ಆ್ಯಂಡ್ ನನಗೆ ಸೋಷಿಯಲ್ ಮೀಡಿಯಾಲಿ ತುಂಬ ಟ್ಯಾಗ್ಸ್ ಬರ್ತಾ ಇದೆ, ತುಂಬ ಜನ ಪೋಸ್ಟ್ ಮಾಡ್ತಾ ಇದ್ದಾರೆ, ಏನು ಇಂಟರ್ವಲ್ ಬ್ಲಾಕ್ ಸೂಪರು, ಕ್ಲೈಮ್ಯಾಕ್ಸ್ ಸೂಪರು, ಹಂಗೆ ಹಿಂಗೆ ಅಂತ. ದಟ್ ಈಸ್ ವಾಟ್ ವಿ ವಾಂಟ್. ಎಷ್ಟೇ ಅಡೆತಡೆ ಬರಲಿ, ಒಂದು ನಮ್ಮ ಕಡೆಯಿಂದ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿದ್ದೀವಿ, ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂದಾಗ ಅದು ಗೆದ್ದೇ ಗೆಲ್ಲುತ್ತೆ. ಆ್ಯಂಡ್ ದಿಸ್ ಇಸ್ ದ ಪ್ರೂಫ್ ಫಾರ್ ದ್ಯಾಟ್. ಆ್ಯಂಡ್ ಅಫ್ಕೋರ್ಸ್ ನಾವು ಇಲ್ಲಿಂದ ಇನ್ನೂ ಒಳ್ಳೆ ಸಿನಿಮಾಗಳು ಮಾಡ್ತೀವಿ. ತರುಣ್ ಅಲ್ವಾ, ನವನೀತ್, ಶರಣ್ ಸರ್, ಗುರು ಸರ್. ಸೊ ಎಲ್ಲರೂ ಪಾರ್ಟ್ 2 ಇದೆಯಲ್ಲ, ಪಾರ್ಟ್ 2 ಯಾ. ಸೊ ಅಷ್ಟು ದೊಡ್ಡ ಆಶೀರ್ವಾದ ನಮಗೆ ಇದೆ ಈ ಸಿನಿಮಾ ಮೇಲೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲ ಮೀಡಿಯಾನವ್ರಿಗೆ ನಂಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದಿಸ್ ಟೀಮ್ ಪ್ರತಿಯೊಬ್ಬರು ಆನೆಸ್ಟ್ ಆಗಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಕೂಡೋಸ್ ಟು ಎವ್ರಿ ಒನ್. ಕಂಗ್ರ್ಯಾಚುಲೇಷನ್ಸ್ ಆಲ್ ಆಫ್ ಯು. ಕಂಗ್ರ್ಯಾಟ್ಸ್. ಗ್ರೇಟ್ ಜಾಬ್ ಗೈಸ್. ಥ್ಯಾಂಕ್ ಯು. ಬೇಗನಾ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಥ್ಯಾಂಕ್ ಯು. ಅದು ಆ ಸೀನ್ ಎಲ್ಲ ಮಾಡ್ಬೇಕಾದ್ರೆ ಹೇಗಿತ್ತು ನಿಮಗೆ? ನಾನು ತುಂಬ ಎಂಜಾಯ್ ಮಾಡಿದೆ, ನಿಜ ಹೇಳ್ತೀನಿ. ರವಿ ಮಾಸ್ಟರು, ನವನೀತು, ಆಮೇಲೆ ಶರಣ್ ಸರು, ದೀಸ್ 3 ಪೀಪಲ್ ಹೆಲ್ಪ್ ಮೀ ಅ ಲಾಟ್ ಆ್ಯಕ್ಚುಲಿ. ಯಾಕಂದ್ರೆ ನಾನು ಮುಂದೆ ಇದ್ದಿದ್ದು ಶರಣ್ ಸರು. ಅವರು ನನ್ನ ಮುಂದೆ ಇಷ್ಟು ದೊಡ್ಡ ಆರ್ಟಿಸ್ಟ್ ನಿಂತಿದ್ದಾರೆ ಅಂದಮೇಲೆ ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಬಿಟ್ಟು, ನಾನು ಚೆನ್ನಾಗಿ ಮಾಡಲೇಬೇಕು, ನನಗೆ ಬೇರೆ ಚಾಯ್ಸೇ ಇಲ್ಲ. ಆಮೇಲೆ ನಾನು ತುಂಬ ಹಠ ಹಿಡ್ಕೊಂಡ್ಬಿಡ್ತೀನಿ, ಈ ಥರ ರೋಲ್ ಇದೆಯಾ, ನಾನು ಮಾಡಲೇಬೇಕು ಚೆನ್ನಾಗಿ ಅಂತ. ಅದು ನನ್ನ ಮೈಂಡಲ್ಲಿ ಇದ್ದೇ ಇರುತ್ತೆ. ಅದು ಬಿಟ್ಟರೆ ನವನೀತು ಅವರು ನನಗೆ ಆ್ಯಕ್ಟ್ ಮಾಡಿ ತೋರಿಸೋರು. ನಿಮ್ಗೇನು ಇಷ್ಟ ಆಗಿದೆಯಲ್ಲ, ಆ್ಯಕ್ಚುಲಿ ಫಸ್ಟು ಅವರೇ ಆ್ಯಕ್ಟ್ ಮಾಡಿ ತೋರಿಸೋರು, ನಿಜ ಹೇಳ್ತಾ ಇದ್ದೀನಿ. ಆಮೇಲೆ ರವಿ ಮಾಸ್ಟರ್ ಅವ್ರು ನನಗೆ ಫಸ್ಟ್ ಅದು ರೋಪ್ ಹಾಕಿದ ತಕ್ಷಣ ನನಗದು ಯಾರೋ ಕೇಳ್ತಾ ಇದ್ರು, ಇವರು ವಿಜಯ್ ಸರ್ ಕೇಳ್ತಾ ಇದ್ರು, ನಿಮ್ಗೇನು ಭಯ ಆಗಲಿಲ್ವಾ ಅದು ರೋಪ್ ಹಾಕಿದ ತಕ್ಷಣ ಅದು ಮೇಲೆ ಹೋಗೋದು ಹಾಗೆ ಹಿಂಗೆಲ್ಲ ಅಂತ? ನಿಜ ಹೇಳ್ತೀನಿ, 1% ಭಯ ಆಗಿಲ್ಲ. ಫಸ್ಟ್ ಟೈಮ್ ನನಗೆ ಹಾಕಿ ಅದು ಮೇಲೆ ಹೋಯ್ತಲ್ವಾ, ನನಗೊಂದು ಹೊಟ್ಟೆಯಲ್ಲಿ ಅದೇನೋ ಆಗುತ್ತಲ್ವಾ, ಅದು ವೀಲ್ ಇದರಲ್ಲಿ ಹೋದಾಗ ಅದೊಂದು ಸ್ವಲ್ಪ ಆಯಿತು. ಅದು ಬಿಟ್ಟರೆ ಒಂದು ಮೊಮೆಂಟ್ ಐ ವೆಂಟ್ ಅಪ್, ನನಗೇನೋ ಒಂದು ಕಾನ್ಫಿಡೆನ್ಸ್ ಬಂತು, ಓಕೆ ಇದನ್ನು ನಾನು ಆರಾಮಾಗಿ ಮಾಡ್ಬೋದು ಅಂತ. ಅದಾದ ಮೇಲೆ ನಾನು ಎಷ್ಟು ಎಂಜಾಯ್ ಮಾಡಿದ್ದೀನಿ ಆ್ಯಸ್ ಅನ್ ಆ್ಯಕ್ಟರ್. ನನಗೆ ಈ ಥರ ರೋಲ್ ಸಿಗೋದು ಅಂದರೆ ಯಾವುದೇ ಆ್ಯಕ್ಟರ್ಗೆ ಈ ಥರ ರೋಲ್ ಸಿಗೋದು ತುಂಬ ರೇರು. ನಿಮಗೆಲ್ಲ ಗೊತ್ತು, ನಾವೆಲ್ಲ ವಿ ಆರ್ ಆಲ್ ವೆರಿ ಹಂಗ್ರಿ ಟು ಪ್ಲೇ ರೋಲ್ಸ್ ಲೈಕ್ ದಿಸ್. ಐ ಬಿಲೀವ್ ಐ ಆಮ್ ವೆರಿ ಲಕ್ಕಿ ಟು ಗೆಟ್ ದಿಸ್ ರೋಲ್ ಅಲ್ವಾ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.